ಫೈಟ್ ಮಾಡಿದ್ರು ಅದ್ಯಾವುದೋ ಮಣ್ಣು ವರ್ಷದ್ರಲ್ಲಿ ಯಾರೋ ಗೋಲ್ಡನ್ ಸೂರಿನು ಅವನು ಸುಮ್ಮನೆ ಮಾಡ್ತಾನ ಅವನು ಅವ್ನಿಗಿನ್ನು 23 ವರ್ಷ ಮುಂಜಾನೆಗೆ ಅವ್ನು ಸುಮ್ಮನೆ ಮಾಡ್ತಾನ ಏ ಇಲ್ಲ ಇನ್ನು ಅವ್ನಿಗೆ ಏಜ್ ಮದುವೆನೇ ಆಗಿಲ್ಲ ಅವ್ನಿಗಿನ್ನು ಹನುಮಂತು ಚೈತ್ರ ಕುಂದಾಪುರ ಹನುಮಂತು ಗೆಲ್ಬೇಕು ಅವ್ರು ಗೆದ್ರೆ ನಮ್ಗೆ ಖುಷಿ. ಯಾಕೆಂದ್ರೆ ಅಷ್ಟು ಕಷ್ಟದಿಂದ ಬಂದು ಸರಿಗಮಪ ಇದರಲ್ಲೆಲ್ಲ ಇದು ಮಾಡಿ ಎಷ್ಟು ಒದ್ದಾಡಿದ್ದಾರೆ, ಪಂಚೆ ಹುಡ್ಕೊಂಡ್ ಬಂದು ಎಲ್ಲ ತುಂಬಾ ಕಷ್ಟ ಬಿದ್ದಿದ್ದಾರೆ. ಹನುಮಂತು ಬರ್ಲಿ ನಮ್ಗೆ. ಹನುಮಂತ ಮುಗ್ಧ ಅಲ್ಲ, ಅವ್ರಿಗೆಲ್ಲರಿಗೂ ಗೊತ್ತು ಅಂತ ಹೇಳ್ತಾರೆ. ಅವ್ರ ಮುಖದ ನೇರಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಮುಖದ ನೇರಕ್ಕೆ ನಾವು ಹೇಳ್ತಿದ್ದೀವಿ. ಈಗ ನೀವು ಕೇಳಿದ್ರೆ ಯಾರು ಅಂತ ನಾವು ನಮ್ಮ ಮೆದೆಯಲ್ಲಿರೋದು ನಾವು ಹೇಳ್ದೋ ಹನುಮಂತು ಬರಬೇಕು ಅಂತ. ಏನು ಕೇಳ್ದೋ ನಾವು ನೋಡಿದ್ದೀವಿ ಅವಾಗಿಂದ, ಅದಕ್ಕೋಸ್ಕರ ಹೇಳ್ದೋ. ಮತ್ತೆ ಇವರು ಐಶ್ವರ್ಯ ಮತ್ತೆ ಯಾರು ಲೆಕ್ಕಕ್ಕೆ ಇಲ್ಲ ನಮ್ಗೆ. ಹನುಮಂತ ಐಶ್ವರ್ಯ ತಂದೆ ತಾಯಿ ಇಲ್ಲದೆ ಇರೋಂಥವಳು, ತಂದೆನೂ ಇಲ್ಲ ತಾಯಿನೂ ಇಲ್ಲ ಐಶ್ವರ್ಯಗೆ. ಒಂದು ಬಡ ಹೆಣ್ಮಗಳು. ಸೊ ಬಡ ಹೆಣ್ಮಗಳಾದ್ರೂ ನಾನು ಎಲ್ಲೂ ಕುಂದಬಾರ್ದು ಅಂತ ಅಂದ್ಬಿಟ್ಟು ಒಳ್ಳೆ ತರದಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋದು ಕೆಲವು ಜನರ ಅಭಿಪ್ರಾಯ. ಈಗ ನಿನ್ನೆ ಒಂದು ಯಾರೋ ಉಗ್ರ ಮಂಜುಗೂ ಮತ್ತೆ ಐಶ್ವರ್ಯ ಇಬ್ಬರಿಗೂ ಜಗಳ ಆಯ್ತು. ಉಗ್ರ ಮಂಜು ಹಾಗೆ ಹೀಗೆ ಅಂತೆಲ್ಲ ಜೋರು ಒಂದು ಮನೆಯ ಮೇಲೆ ಅವೆಲ್ಲ ನಡೀತವೆ ಗೊತ್ತಾಯ್ತಾ. ಈಗ ಇಲ್ಲೇ ನಮ್ಮ ಸ್ಟ್ಯಾಂಡಲ್ಲಿ ಒಂದು 10 ಜನ ಇದ್ದೀವಿ, ಅವ್ರಿಗೆ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳು, ಇಲ್ಲ ಹನುಮಂತು ಗೆಲ್ಬೇಕು, ಇಲ್ಲ ಮಂಜಣ್ಣ ಗೆಲ್ಬೇಕು, ಚೈತ್ರ ಕುಂದಾಪುರ ಹಚ್ಕೋಬೇಕು. ನಾ ಅಷ್ಟೇ ಮಾತಾಡೋದು, ಜಾಸ್ತಿ ಮಾತಾಡಲ್ಲ. ಕುಂದಾಪುರ ಅವ್ರ ಮೊನ್ನೆ ಜೈಲಿಂದ ಏನು ಅವ್ರದ್ದೆಲ್ಲ ಗೊತ್ತು ಬಿಡಿ, ಸ್ಟೋರಿ ಅವ್ರದ್ದೆಲ್ಲ ಗೊತ್ತು. ಅವ್ರದ್ದು 5 ಕೋಟಿ ಹಗರಣದ ವಿಚಾರದಲ್ಲಿ ಅದೇ ಹೇಳಿ, ನಾನು ಹಾಚ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಅವ್ರು ಹಾಚ್ಕೋಬೇಕು, ಇಲ್ಲ ಕುರಿ ಹನುಮಂತು ಗೆಲ್ಬೇಕು, ಇಲ್ಲ ಮಂಜಣ್ಣ ಗೆಲ್ಬೇಕು. ಒಳ್ಳೆ ಜನ ಅವರು. ಈಗ ಶಿಶಿರು ಮತ್ತೆ ಇನ್ನೊಬ್ಬ ಇದ್ದಾನೆ ತ್ರಿವಿಕ್ರಮ್ ಅಂತ, ಇನ್ನೊಬ್ಳು ಬಂದವಳಲ್ಲಪ್ಪ, ಆಂಧ್ರದಲ್ಲಿ ಗೆದ್ದವಳ ಶೋಭಾ ಶೆಟ್ಟಿ ಓದ್ಲಲ್ಲ ಹೊಂಟೋದ್ರು ಅವರು. ಆಯ್ತು, ಅವಳೇ ಒಪ್ಕೊಂಡು ನನ್ನ ಕೈಲಿ ಆಗಲ್ಲ ಆಡಕ್ಕೆ ಇಲ್ಲಿ ಅಂತ. ಮಂಜಣ್ಣ ಒಳ್ಳೆ ಮನ್ಸ ಪಾಪ. ಇವ್ ನೋಡ್ದ ಸೂರ್ಯನ ಅವನು ಎಷ್ಟು ಕುಸ್ತಿ ಆಡಿದ್ರು ನೋಡಿದ್ರ? ಗೋಲ್ಡನ್ ಸೂರ್ಯ ಎಷ್ಟು ಕುಸ್ತಿ ಆಡಿದ್ರು ನೋಡ್ದವ್ರು ಇಬ್ರು. ಹಂಗೆ ಬಡವ ಅವನು, ಅವ್ನು ಗೆಲ್ಲಿ, ಅವ್ನು ದುಡ್ಡಾಗ್ಲಿ ಚೆನ್ನಾಗಿರ್ಲಿ, ಅವ್ನು ಗೆಲ್ಲಬೇಕು. ಒಳ್ಳೆ ಈಗ ಮಂಜಣ್ಣ ಕುತಂತ್ರಿ ಇಲ್ಲ ಹೇಳ್ತಾರಲ್ಲ. ಈಗ 20 ಜನ ಇದ್ದೀವಿ, 20 ಜನದಲ್ಲಿ ಒಂದೊಂದು ಹೇಳ್ತಾರೆ. ಮಂಜಣ್ಣ ಒಳ್ಳೆ ಮನ್ಸ ಪಾಪ, ಅವ್ನು ಗೆಲ್ಲಬೇಕು ಮಂಜಣ್ಣ. ಮಂಜಣ್ಣ ರೋಗಿ ಅಂತೆಲ್ಲ ಕರಿತಾ ಇದ್ದಾರೆ ಅಣ್ಣ, ಹೇಳ್ತಾರೆ. ಈಗ ನಾನು ರೋಗಿ, ನನಗೂ ಲಿವರ್ ಹೊಂಟಾಗದೆ, ಅದೋಗದೆ ಇದೋಗದೆ ಅಂತ ಎಲ್ಲ ಹೇಳ್ತಾರೆ ಗೊತ್ತಾಯ್ತಾ. ಅವ್ನು ಬಡವ, ಅವ್ನು ಗೆಲ್ಲಬೇಕು. ಓಕೆ ಅಣ್ಣ. ಈಗ ಏನು ಯಾರು ಹೋಗ್ಬೇಕು ಅಂದ್ರೆ ಚೈತ್ರ ಕುಂದಾಪುರ ಹಚ್ಕೋಬೇಕು. ಓಕೆ. ಈಗ ಗೋಲ್ಡ್ ಸುರೇಶ್ ಅವ್ರು ಇದಾರಲ್ಲ, ಗೋಲ್ಡ್ ಸುರೇಶ್ ಅವರು ಅವ್ನಿಗೆ ಬೇಜಾನ್ ದುಡ್ಡು ಐತೆ ಬಿಡೋಣ. 2 ಕೋಟಿ 3 ಕೋಟಿ ಚಿನ್ನ ಒಡವೆ ವಸ್ತ್ರ ಹಾಕೊಳ್ಳೋಂಥವ್ರಿಗೆ 50 ಲಕ್ಷ ಬಿಗ್ ಬಾಸ್ ನಲ್ಲಿ ಕೊಡೋದು ಯಾವ ಮೂಲೆಗೆ ಬರುತ್ತೆ? ಅವ್ರಿಗೆ ಇವಲ್ಲೂ ಬರ್ತದೆ. 2 ವಾರದಲ್ಲಿ ಎಷ್ಟು ಬರ್ತದೆ? 3 ವಾರ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಬರ್ತದೆ ದುಡ್ಡು ಅವ್ರಿಗೆ? 2 ಲಕ್ಷ 5 ಲಕ್ಷ 10 ಲಕ್ಷ ದುಡ್ಡು ಬರ್ತದೆ. ಮಂಜಣ್ಣ ಗೆಲ್ಬೇಕ್ರಿ, ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ಮಂಜಣ್ಣ ದೇವ್ರಿಗೆ, ಅವನು ತುಂಬಾ ಬಡವ, ಅವ್ನು ಗೆಲ್ಬೇಕು ಅವ್ನು. ಅಲ್ಲ, ಈಗ ಅದಕ್ಕಿಂತ ಬಡವರು ಇದಾರಲ್ಲ ಅಣ್ಣ. ಯಾರು ಇದಾನೆ, ಐಶ್ವರ್ಯ ಇದ್ದಾಳೆ, ಹನುಮಂತ ಇದ್ದಾನೆ. ಆಟ ಚೆನ್ನಾಗಿ ಆಡ್ತಾವನಲ್ಲ ಅವನು, ಆಟ ಚೆನ್ನಾಗಿ. ಮತ್ತೆ ಮಂಜಣ್ಣ ಚೆನ್ನಾಗಿ ಆಡ್ತಾ ಇಲ್ವ ಆಟನ? ರೇ ಮೊನ್ನೆ ಒಂದು ಫೈಟ್ ಮಾಡಿದ್ರು, ಅದ್ಯಾವುದೋ ಮಣ್ಣು ವರ್ಷದ್ರಲ್ಲಿ ಯಾರೋ ಗೋಲ್ಡನ್ ಸೂರಿನು ಅವನು ಸುಮ್ಮನೆ ಮಾಡ್ತಾನ ಅವನು. ಅವ್ನಿಗಿನ್ನು 23 ವರ್ಷ ಮಂಜಣ್ಣಂಗೆ, ಅವ್ನು ಸುಮ್ಮನೆ ಮಾಡ್ತಾನ? 23 ಅಲ್ಲ 43. ಏ ಇಲ್ಲ, ಇನ್ನು ಅವ್ನಿಗೆ ಏಜ್ ಮದುವೆನೇ ಆಗಿಲ್ಲ ಅವ್ನಿಗಿನ್ನು. ಎಷ್ಟು ವರ್ಷ ಅವ್ನಿಗೆ? 43. ಅಲ್ಲ, ಗಡ್ಡ ಎಲ್ಲ ವೈಟ್ ಆಗ್ಬಿಡೋದಲ್ಲ. ಏ ಅವ್ನಿಗೆ ವಯಸ್ಸಾಗಿಲ್ಲ ಗುರು, ಕೇಳ್ಕೊಳ್ಳಿ. ನನ್ಗೆ ಯಾರು ಹೇಳಿದ್ರು ಒಬ್ರು, ಅವನು ಇಲ್ಲ 43 ವರ್ಷ. ಮಂಜಣ್ಣ ಗೆಲ್ಬೇಕ್ರಿ, ಬಡವ, ಅವ್ನು ಚೆನ್ನಾಗಿರ್ಬೇಕು. ಅವ್ರು ನಿಮ್ ತರನೇ ಅವರೇ ನೋಡಿ. ಸ್ವಲ್ಪ ದಪ್ಪ ಅವರಷ್ಟೇ. ಏ ಮೊನ್ನೆ ಫೈಟ್ ಮಾಡ್ದ ಅಂದ್ರೆ ಇವನ್ ಮೇಲೆ, ಗೋಲ್ಡನ್ ಸೂರಿ ಮೇಲೆ ಭಯಂಕರ ಫೈಟ್ ಮಾಡ್ದ. ಅವನ ತರ ಅಲ್ಲಿ ಯಾರಿಗೆ ಮಾತಾಡ್ತಾರೆ ಟೋಪಿ ಹಾಕೊಂಡು? ಒಬ್ರು ನಮ್ಮ ಸೈಲೆಂಟ್ ಆಗಿ ಕೂತ್ಕೊತಾರೆ, ಒಬ್ರು ಮಾತಾಡಲ್ಲ. ಅಲ್ಲ, ಈಗ ರಾಜ ಆಗಿದ್ದಾಗ ರಾಜನ್ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಬಂತಲ್ಲ, ಗೆದ್ಬಿಟ್ಟು ರಾಜ ಆಗ್ಬಿಟ್ಟು ಮನೇಲಿ ಇರೋ ಬರೋರ್ನೆಲ್ಲರೂ ಕೂಳೆ ಕೊಟ್ಬಿಟ್ರಲ್ಲ. ಯಾರು ಕೊಟ್ಟಿದ್ದು? ಮಂಜು ರಾಜರಾಗಿದ್ದು. ಏಯ್ ನಾನ್ ಹೇಳಿದ್ದೆ ಮಾಡ್ಬೇಕು, ನನ್ ಕಾಲ್ ಹೊತ್ಬೇಕಂದ್ರೆ ಕಾಲ್ ಹೊತ್ಬೇಕು, ಆ ತರ ಎಲ್ಲ ಹಿಂಸೆ ಕೊಟ್ಟಾಕ್ಬಿಟ್ರಲ್ಲ. ಅದ್ ಮಾಡ್ಬೇಡ್ದು ಅವ್ರು, ಅದ್ ಮಾಡ್ಬೇಡ್ದು. ಏನೋ ಬಡವ ಮಾಡ್ಬಾರ್ದು, ಗೆಲ್ಲಬೇಕಣ್ಣ ಅವ್ರು. ಏನೋ ಬಡವ ಒಂದು ಉದ್ಧಾರ ಆಗಲಿ, ಒಂದು ಚೆನ್ನಾಗಿರ್ಲಿ ಅಂದರೆ ಭಾರಿ ಫೈಟ್ ಮಾಡ್ತಾವನು ಅವನು. ಬಿಗ್ ಬಾಸಲ್ಲಿ ಅವನದೇ ಫುಲ್ಲು ನಡೀತಾ ಇರೋದು, ಯಾರಿಗೂ ನಡೀತಾ ಇಲ್ಲ ಅಲ್ಲಿ.